ನಕಲಿ ಪಿಎಚ್ಡಿ ಸರ್ಟಿಫಿಕೇಟ್ ಕೊಟ್ಟ ಉಪನ್ಯಾಸಕರಿಗೂ ನಡುಕ ಶುರುವಾಗಿದೆ. ಸುವರ್ಣ ನ್ಯೂಸ್ ವರದಿ ಬೆನ್ನಲ್ಲೇ ಪ್ರಾಂಶುಪಾಲರು ಅಲರ್ಟ್ ಆಗಿದೆ. ಹಾವೇರಿಯಲ್ಲಿ ಒಬ್ಬ ಉಪನ್ಯಾಸಕನಿಗೆ ಗೇಟ್ ಪಾಸ್ ನೀಡಲಾಗಿದೆ. ನಕಲಿ ಪಿಎಚ್ಡಿ ಸರ್ಟಿಫಿಕೇಟ್ ನೀಡಿ ಅತಿಥಿ ಉಪನ್ಯಾಸಕ ಹುದ್ದೆ ನೀಡಲಾಗಿತ್ತು. ಹಾವೇರಿಯ ಸರ್ಕಾರಿ ಮಹಿಳಾ ಕಾಲೇಜಿಂದ ಸದ್ಯ ಗೇಟ್ ಪಾಸ್ ಕೊಡಲಾಗಿದೆ. ವಿಜಯಪುರ ಜಿಲ್ಲೆ ಇಂಡಿ ಮೂಲದ ಉಪನ್ಯಾಸಕನಿಗೆ ಗೇಟ್ ಪಾಸ್ ನೀಡಲಾಗಿದೆ. ಚೌಧರಿ ಚರಣ್ ಸಿಂಗ್ ವಿವಿಯಿಂದ ನಕಲಿ ಸರ್ಟಿಫಿಕೇಟ್ ಸಲ್ಲಿಕೆ ಮಾಡಲಾಗಿತ್ತು. ದೈಹಿಕ ಶಿಕ್ಷಣ ವಿಷಯದಲ್ಲಿ ಪಿಎಚ್ಡಿ ಪಡೆದಿರೋದಾಗಿ ಸರ್ಟಿಫಿಕೇಟ್ ಕೊಟ್ಟಿದ್ರು. ವಿವಿ ಸರ್ಟಿಫಿಕೇಟ್ ಪರಿಶೀಲಿಸಿದಾಗ ಸಿಗ್ನೇಚರ್ ನಕಲಿ ಅನ್ನೋದು ಗೊತ್ತಾಗಿದೆ. ದಾಖಲಾತಿ ಪರಿಶೀಲನೆಗೆ ಕಳಿಸಿಕೊಟ್ಟಿದ್ರು ಪ್ರಾಂಶುಪಾಲೆ ಇಂದಿರಾ. ಉಪನ್ಯಾಸಕರನ್ನ ಕರೆದು ವಿಚಾರಣೆ ನಡೆಸಿದಾಗ ಪ್ರಾಂಶುಪಾಲರು ಸೇವೆಯಿಂದ ಬಿಡುಗಡೆ ಮಾಡುವಂತೆ ಬೇಡಿಕೊಂಡಿದ್ದ ಉಪನ್ಯಾಸಕ ಸದ್ಯ ಈಗ ಆತನಿಗೆ ಗೇಟ್ ಪಾಸ್ ನೀಡಲಾಗಿದೆ. ಮಹಿಳಾ ಕಾಲೇಜ್ ಪ್ರಿನ್ಸಿಪಲ್ರಾಗಿರುವಂತಹ ಇಂದಿರಾ ಬಾಗಲಕೋಟೆ ಮೇಡಮ್ ಅವರಿದ್ದಾರೆ. ಮಾತನಾಡ್ತೀನಿ ನಾನು. ಮೇಡಮ್, ಇಲ್ಲಿನೂ ಕೂಡ ಒಬ್ಬರು ಲೆಕ್ಚರರು ನಾನು PhD ತಗೊಂಡಿರೋನು, ಡಾಕ್ಟರೇಟ್ ಪದವೀಧರ ಅಂತ ಹೇಳಿ ಬಂದು ಜಾಯ್ನ್ ಆಗಿದ್ರಂತೆ. ಸೊ ಅದು ಏನೇನೆಲ್ಲ ಬೆಳವಣಿಗೆ ಆಯ್ತು ಮೇಡಮ್? ಅದು ಡಿಸೆಂಬರ್ 11ರಂದು ಕೌನ್ಸಿಲಿಂಗ್ ಮೂಲಕ ಆಯ್ಕೆಗೊಂಡು ನಮ್ಮ ಕಾಲೇಜಿಗೆ ಬಂದು ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ ಚಿದಾನಂದ ಗೌಡ ಬಿರಾದರ್ ಅಂತ ಬಂದು ಅವರು ಎಲ್ಲ ಡಾಕ್ಯುಮೆಂಟನ್ನು ನಮ್ಗೆ ಕೊಟ್ಬಿಟ್ಟು ಅವರು ಜಾಯ್ನ್ ಆದರು ಕರ್ತವ್ಯಕ್ಕೆ. ತದನಂತರ ನಮಗೂ ಆ PhDಯನ್ನು ಜೆನ್ಯೂನಿಟಿಗೆ ಸಂಬಂಧಪಟ್ಟ ವಿಶ್ವವಿದ್ಯಾಲಯ ಅಂದರೆ ಚೌಧರಿ ಚರಣ್ ಸಿಂಗ್ ವಿಶ್ವವಿದ್ಯಾಲಯ ಮಿರತ್ಗೆ ನಾವು ಅದನ್ನು ಕಳಿಸ್ಕೊಟ್ಟಿಂದ ಅಲ್ಲಿಂದ ನಮಗೂ ಜೆನ್ಯೂನಿಟಿ ಸರ್ಟಿಫಿಕೇಟ್ ಕೂಡ ಬಂದಿಂದ ಅದರಲ್ಲಿ ಸಿಗ್ನೇಚರ್ ಏನಿತ್ತಲ್ಲ ಅದನ್ನು ನಾವು ಸ್ವಲ್ಪ ವೆರಿಫೈ ಮಾಡಿ ನೋಡಿದಾಗ ಅದು ನಮಗೆ ಡೌಟ್ ಬಂದಾಗ ಅದು ಏನು ಡಾಕ್ಯುಮೆಂಟ್ ಬಂದಿತ್ತಲ್ಲ ಅದು ಪೋಸ್ಟಲ್ ಇದನ್ನು ನಾವು ಟ್ರ್ಯಾಕ್ ಮಾಡಿ ನೋಡಿದಾಗ ಅದು ಮೀರತ್ಲಿಂದ ಬಂದಿತ್ತು. ಆದರೂ ಕೂಡ ನಮ್ಗೆ ಅದು ಸಿಗ್ನೇಚರ್ ಮೇಲೆ ಡೌಟ್ ಬಂತು. ಹೀಗಾಗಿ ನಾವು ಆ ಯೂನಿವರ್ಸಿಟಿ ವೆಬ್ಸೈಟಲ್ಲಿ ನೋಡಿಬಿಟ್ಟು ಅದು ಸಿಗ್ನೇಚರನ್ನು ನಾವು ವೆರಿಫೈ ಮಾಡಿದ್ವಿ. ಅಲ್ಲಿರುವಂಥ ಸಿಗ್ನೇಚರ್ಗೆ ನಮಗೆ ಬಂದಂಥ ಡಾಕ್ಯುಮೆಂಟಲ್ಲಿರುವಂಥ ಸಿಗ್ನೇಚರಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬಂತು ನಮ್ಗೆ. ತದನಂತರ ನಾವು ಏನು ಮಾಡಿದ್ವಿ ಅಂದ್ರೆ ಯೂನಿವರ್ಸಿಟಿ ವೆಬ್ಸೈಟಲ್ಲಿ ಫಿಸಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ HOD ಅವರ ನಂಬರನ್ನು ನಾವು ಹುಡುಕಿಬಿಟ್ಟು ಅವರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿದ ನಂತರ ಅವರು ಡಾಕ್ಟರ್ ಪ್ರವೀಣ್ ಕುಮಾರ್ ಅಂತ ಅವ್ರು ಏನು ಹೇಳಿದ್ರು ಅಂದ್ರೆ ನಮ್ಗೆ ಇಲ್ಲ, ಈ ಕ್ಯಾಂಡಿಡೇಟ್ ನಮ್ಮಲ್ಲಿ PhD ಮಾಡಿಲ್ಲ ಅಂತಂದರು. ಆದರೂ ಕೂಡ ಮತ್ತು ನಾವೇನು ಮಾಡಿದ್ವಿ ಅಂದರೆ ಈ ಗೈಡಿಗೆ ಫೋನ್ ಮಾಡಿದ್ವಿ. ಡಾಕ್ಟರ್ ಹರ್ಷ ಅಂತ ಡಾಕ್ಟರ್ ವರ್ಷ ಗೌತಮ್ ಅಂತ ಅವ್ರಿಗೆ ಕೂಡ ನಾವು ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಚಿದಾನಂದ ಗೌಡ ಅವ್ರ ಬಗ್ಗೆ ವಿಚಾರಣೆ ಮಾಡಿದಾಗ ಇಲ್ಲ, ನಮ್ಮಲ್ಲೇ ಈ ಥರ ಯಾವುದೂ ಕ್ಯಾಂಡಿಡೇಟ್ PhDಯನ್ನು ಮಾಡಿಲ್ಲ ಅಂತ ಅವರು ಸ್ಪಷ್ಟವಾಗಿ ನಮ್ಗೆ ಹೇಳಿದರು. ಈ ವಿಷಯವನ್ನು ನಾವು ಚಿದಾನಂದ ಗೌಡ ಅವರಿಗೆ ಕರೆದ್ಬಿಟ್ಟು ಹೇಳಿದಾಗ ಅವರು ಅದನ್ನು ಒಪ್ಕೊಂಡ್ಬಿಟ್ಟು ಅವರು ತಕ್ಷಣ ನನ್ನನ್ನು ಕರ್ತವ್ಯದಿಂದ ಬಿಡುಗಡೆ ಮಾಡಿರಿ ಅಂತಂದು ಹೇಳಿದರು. ಅವಾಗ ನಾವೇನು ಮಾಡಿದ್ವಿ ಅಂದ್ರೆ ಅವ್ರನ್ನ ನಾವು ಕರ್ತವ್ಯದಿಂದ ಬಿಡುಗಡೆ ಮಾಡಿದ್ವಿ ಸರ್. ಮೇಡಮ್, ನಿಮಗೆ ಈ ಡಾಕ್ಯುಮೆಂಟಲ್ಲಿ ಡೌಟ್ ಬಂತು ಅಂತ ಹೇಳಿದ್ರಲ್ಲ, ಅದು ಡಾಕ್ಯುಮೆಂಟ್ ತೋರಿಸ್ಬೋದಾ ಅಂತ? ತೋರಿಸ್ತೀವಿ ಸರ್. ಏನು ಡೌಟ್? ಈ ಸಿಗ್ನೇಚರ್ ಇದೆಯಲ್ಲ ಸರ್, ಈ ಸಿಗ್ನೇಚರಲ್ಲಿ ನಮಗೆ ಡೌಟ್ ಬಂತು ಸರ್. ಇದೇನಾಯ್ತಲ್ಲ, ನಾವು ವೆಬ್ಸೈಟ್ ಚೆಕ್ ಮಾಡಿ ನೋಡಿದಾಗ ಈ ಸಿಗ್ನೇಚರ್ ಚೇಂಜ್ ಇತ್ತು ಸರ್. ಅದೇ ಒಂದು ಡೌಟ್ ಇತ್ತು ನಮ್ಗೆ. ಹೀಗಾಗಿ ನಾವು ಮತ್ತು ಅದನ್ನು ವೆರಿಫಿಕೇಶನ್ ಮಾಡ್ಬೇಕಂತ ಇಷ್ಟೆಲ್ಲ ಇದನ್ನು ಮಾಡಿದ್ವಿ ರೀ. ಇದೆಲ್ಲ ಸಿಗ್ನೇಚರ್ಗಳು ಡೌಟ್ ಬಂದಿತ್ತು. ಇದನ್ನು ಚೆಕ್ ಮಾಡಿದ ನಂತರ ನೀವು ಕ್ರಾಸ್ ಚೆಕ್ ಮಾಡ್ಕೊಂಡು? ಹೌದು ಸರ್. ಕ್ರಾಸ್ ಚೆಕ್ ಮಾಡಿದ್ಗತ್ತ ನಮ್ಗೆ ಕನ್ಫರ್ಮ್ ಆಯ್ತು. ಅವಾಗ ನಾವೇನು ಮಾಡಿದ್ವಿ, ಮತ್ತು ಅಷ್ಟಕ್ಕೆ ಬಿಡಲಿಲ್ಲ, ಮತ್ತು ಯೂನಿವರ್ಸಿಟಿಯಲ್ಲಿ ಸಂಬಂಧಪಟ್ಟ ವ್ಯಕ್ತಿಗಳ ಫೋನ್ ನಂಬರ್ ತೊಗೊಂಡ್ಬಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಕ್ಲಿಯರ್ ಆಯ್ತು ಸರ್. ಅದು ಇವರು ಗೈಡ್ ಸರ್, ಇವು ಗೈಡ್ ನಂಬರ್ ನಮ್ಗೆ ವೆಬ್ಸೈಟಲ್ಲಿ ಸಿಕ್ತು. ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ. ಅದೇ ಥರ ಇದು HOD ಅವ್ರು ಸರ್, ಅಲ್ಲೇ ಫಿಸಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಡಾಕ್ಟರ್ ಪ್ರವೀಣ್ ಕುಮಾರ್ ಅಂತ ಅವ್ರದ್ದು ಕೂಡ ಫೋನ್ ನಂಬರ್ ನಮಗೂ ಸಿಕ್ತು. ಅವ್ರನ್ನೂ ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ನಮ್ಮ ವಿಷಯ ತಿಳ್ಕೊಂಡ್ವಿ ಸರ್. ಕ್ಯಾಮ್ರಾ ಪರ್ಸನ್ ರಾಜೀವ್ ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.